ಸ್ಟಾರ್ಟಿಂಗ್ ಫೇರ್ 36 ರೂಪಾಯಿ, ಮಿನಿಮಮ್ 18 per kilometer ಫಾರ್ 0 kilometer ಪ್ಲಸ್ ಟ್ರಿಪ್ಸ್. ನಾನು ಹಾಕಿದ್ದು ನಿಮ್ ಕಂಪನಿಯವರೆಲ್ಲ ಹಾಕಿದ್ದು. ಅದೇ ಸರ್, ಬಟ್ ಇವಾಗ ನಿಮ್ಗೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತದಲ್ವಾ? ಮಿನಿಮಮ್ 18 rupees per kilometer. ಅದನ್ನ ಯಾರು ಹಾಕಿದ್ದು? ಸರ್ಕಾರ ನಿಗದಿಪಡಿಸಿರೋ ರೇಟನ್ನೇ ನೀವು ಹಾಕಿದ್ರ ರೇಟ್ ಕಾರ್ಡ್ ಅಂತ. ಅದೇ ಸರ್, 18 rupees per kilometer ಅಂತ ಅಲ್ಲಿ ಹಾಕಿದ್ಮೇಲೆ ನೀವ್ ಹೆಂಗ್ರಿ ನನಗೆ ಇನ್ಫಾರ್ಮ್ ಮಾಡ್ತಿದ್ರ? ಕಿಲೋಮೀಟರ್ ಲೆಕ್ಕ ಬರಲ್ಲ, ಅದು ಹಂಗ್ ಬರಲ್ಲ ಹಿಂಗ್ ಬರಲ್ಲ ಅಂತ. ಇನ್ ಯಾವ ರೀತಿ ಕೊಡ್ತೀರಾ? 10 ರೂಪಾಯಿ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಇಲ್ಲ ಸರ್, ನಿಮ್ ಟೈಮ್ ನಿಮ್ ಡಿಸ್ಟೆನ್ಸ್ ಮೇಲೆ ನಿಮ್ಮ ಅಮೌಂಟ್ ಶೋ ಆಗಿರುತ್ತೆ ಸರ್. ಅದು ಇವಾಗ ಸ್ವಾಮಿ ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲ, ಕಿಲೋಮೀಟರ್ ಡಿಸ್ಟೆನ್ಸ್ ಏನ್ ಹೊಡಿದೀನಿ? ಡಿಸ್ಟೆನ್ಸ್ ಅಂದ್ರೆ ಏನು? ಕಿಲೋಮೀಟರ್ ತಾನೆ. ನಿಮ್ಗೆ ಬರ್ತದ ತಾನೆ? ಓದೋದಕ್ಕೆ ಬರುತ್ತಾ ಅಥವಾ ತಿಳ್ಕೊಳ್ಳೋದಕ್ಕೆ ಬರುತ್ತಾ ಗೊತ್ತಾಗ್ತಲ್ಲ ನನಗೆ. ಮತ್ತೆ ಪದೇ ಅದನ್ನೇ ಹೇಳ್ತಾ ಇದ್ದೀರಾ ನೀವು. ಸರ್ ಎರಡು ಬರುತ್ತೆ, ನೀವು ಹೇಳ್ತಿದ್ರ ಕಿಲೋಮೀಟರ್ ಡಿಸ್ಟೆನ್ಸ್ ಕಿಲೋಮೀಟರ್ ಅಂದ್ರೆ ಏನು ಅರ್ಥ? ಇಲ್ಲ ಎರಡು ಅರ್ಥ ಏನು ನನಗೆ? ನಾನು ಹೇಳ್ತೀನಿ. ಡಿಸ್ಟೆನ್ಸ್ ಅಂದ್ರೆ ಏನು, ಕಿಲೋಮೀಟರ್ ಅಂದ್ರೆ ಏನು? ಇಲ್ಲ ನಾನು ಹೇಳ್ತೀನಿ ಕೇಳ್ರಿ. ಇದನ್ನ ಸಾಲ್ವ್ ಮಾಡಿ. ಡಿಸ್ಟೆನ್ಸ್ ಅಂದ್ರೆ ಏನು, ಕಿಲೋಮೀಟರ್ ಅಂದ್ರೆ ಏನು? ಅದೇ ಸರ್ ನಾನು ಹೇಳ್ತೀನಿ, ಇವಾಗ ಕೇಳಿ. ಡಿಸ್ಟೆನ್ಸ್ ಅಂದ್ರೆ ಏನು, ಕಿಲೋಮೀಟರ್ ಅಂದ್ರೆ ಏನು ಹೇಳಿ ಸರ್. ನೀವು ಹೇಳ್ತಿದ್ರ ಸರ್ ಇವಾಗ. ಇಲ್ಲ ಡಿಸ್ಟೆನ್ಸ್ ಅಂದ್ರೆ ಏನು, ಕಿಲೋಮೀಟರ್ ಅಂದ್ರೆ ಏನು? ಹೌದು, ಅದೇ ಸರ್, ಎರಡು ಒಂದೇನಾ ಅಥವಾ ಬೇರೆ ಬೇರೆ ಒಂದೇ ತಾನೆ? ಎರಡು ಒಂದೇ. ನಾನು ಕೇಳ್ತಾ ಇರೋದು ಎರಡು ಒಂದೇನೆ. ಆದ್ರೆ ಇಲ್ಲಿ ತೋರಿಸ್ತಾ ಇರೋದೊಂದು, ನೀವು ನಮ್ಗೆ ಕೊಡ್ತಾ ಇರೋದೊಂದು. ಯಾಕೆ ಅಂತ ಕೇಳ್ತಾ ಇರೋದು ನಾನು. ನಾನು ಬೇರೆ ಕೇಳ್ತಾ ಇಲ್ಲ ನಿಮ್ಮ ಹತ್ರ. ಅದೇ ಸರ್, ಅದೇ ಇವಾಗ ನಿಮ್ದು ಟೈಮ್ ಅಂಡ್ ಡಿಸ್ಟೆನ್ಸ್ ಮೇಲೆ ನಿಮ್ ಶೋ ಆಗಿರುತ್ತೆ ಅಮೌಂಟ್ ನಿಮ್ಗೆ. ಅದು ನಿಮ್ಮ ಮಾತಿಗೆ ನಾನು ಒಪ್ಕೋತೀನಿ. 18 rupees per kilometer. ಡಿಸ್ಟೆನ್ಸ್ ಅಂದ್ರೆ 18 rupees per distance ಅಂದ್ರೆ ಕಿಲೋಮೀಟರ್ ಡಿಸ್ಟೆನ್ಸ್ ಇಲ್ಲ ಸರ್. ಎಷ್ಟು? 1 ರೂಪಾಯಿ ಇಲ್ಲ, 18 rupees ಅಂತ ಬರಲ್ಲ ಅಲ್ಲಿ. ನೀವು ಟೈಮ್ ಎಷ್ಟು ಅಂದಿರ್ತೀರಲ್ಲ ಸರ್, ಟೈಮ್ 36 ನಿಮಿಷ ಹೋಗಿದ್ದೀನಿ 5 ಕಿಲೋಮೀಟರ್ಗೆ. 36 ನಿಮಿಷ ಅಂದ್ರೆ 5 ಕಿಲೋಮೀಟರ್ಗೆ 10 ನಿಮಿಷ ಹೋಗ್ಬೋದು, ಇಲ್ಲ 1/4 ಗಂಟೆಲಿ ಫಿನಿಶ್ ಆಗಬೇಕು ಡ್ಯೂಟಿ. ಅದ್ರಲ್ಲಿ ಟ್ರಾಫಿಕ್ ಸಿಕ್ತು ಅಂತ 36 ನಿಮಿಷ ಓಡಿಸಿದ್ದೀನಿ ನಾನು. ಅದೇ ಸರ್, ನಿಮ್ ಜಾಸ್ತಿ ಟೈಮ್ ಆಗಿದೆಯಲ್ಲ, ಇದು ಜಾಸ್ತಿ ಕೊಡ್ಬೇಕಲ್ಲ ನೀವು. ನೀವು ಎಷ್ಟು ಓಡಿಸಿರ್ತೀರಲ್ಲ ಸರ್, ಅಷ್ಟು ನಿಮ್ಮ ಅಮೌಂಟ್ ನಿಮಗೆ ಬಂದಿಲ್ವಲ್ಲ. ಅಷ್ಟು ಬಂದಿಲ್ವಲ್ಲ. 5.77ಗೆ 103 ರೂಪಾಯಿ 86 ಪೈಸೆ ಬರಬೇಕು. ಹಾ ಸರ್, ಅಷ್ಟು ಬಂದಿಲ್ವಲ್ಲ. ಎಷ್ಟು ಕೊಟ್ಟಿದ್ದೀರಾ ನೀವು ನನಗೆ? ಹೇಳಿ, ಎಷ್ಟು ಕೊಟ್ಟಿದ್ದೀರಾ ನಮಗೆ? 5.77 ಕಿಲೋಮೀಟರ್ ಎಷ್ಟು ಕೊಟ್ಟಿದ್ದೀರಾ ಸರ್? ಸರ್ ಇವಾಗ ನಿಮಗೆ ಬಂದಿರೋದು ಅಮೌಂಟ್ 89 ಅಲ್ಲ? ನನಗೆ 5.77. ಹೇಳಿ, ನೀವೇ ಹೇಳಿ. ನಾನು 5.77 ಕಿಲೋಮೀಟರ್ಗೆ ಎಷ್ಟು ಕೊಟ್ಟಿದ್ದೀರಾ ನೀವು? ಅಲ್ಲ ಸರ್, ಇವಾಗ ನಿಮ್ಮ ಅಮೌಂಟ್ ಬಂದಿರೋದು ಎಷ್ಟು? ಇವಾಗ ಬಂದಿರೋದು ಕ್ಯಾಶ್ ಕಲೆಕ್ಟ್ ಮಾಡಿದ ಅಮೌಂಟ್ ಎಷ್ಟು ನಿಮ್ದು? ಕ್ಯಾಶ್ ನಾನು ಕಲೆಕ್ಟ್ ಮಾಡೋದು 80 ರೂಪಾಯಿ 89 ರೂಪಾಯಿ 60 ಪೈಸೆ. 89 ರೂಪಾಯಿ 60 ಪೈಸೆ, ಓಕೆನಾ? ಕ್ಯಾಶ್ ಕಲೆಕ್ಟ್ ಮಾಡಿರೋದು. ನಿಮ್ಮ ವ್ಯಾಲೆಟ್ ಅಲ್ಲಿ ಎಷ್ಟು ಬಂದಿದೆ ಸರ್? ಯಾವುದು ವ್ಯಾಲೆಟ್ ಅಲ್ಲಿ? ವ್ಯಾಲೆಟ್ ಅಲ್ಲಿ ಎಷ್ಟು ಬಂದಿದೆ ಅಂತನಾ? 4 ರೂಪಾಯಿ 72 ಪೈಸೆ ಬಂದಿದೆಯಾ? ಸರ್, ಅದು ಬಂದ್ಬಿಟ್ಟು ನಿಮ್ಮದು ವ್ಯಾಲೆಟ್ಗೆ ಬಂದಿರುತ್ತೆ. ಬೇಕಾದ್ರೆ ಮತ್ತೊಮ್ಮೆ ನಾವು ಎಷ್ಟು 4 ರೂಪಾಯಿ 72 ಪೈಸೆ ಬಂದಿದೆ. ಇನ್ನು ಮಿಕ್ಕಿದ್ ಬಂದಿಲ್ವಲ್ಲ. 103 ರೂಪಾಯಿ 86 ಪೈಸೆ. ವೇಟ್ ಸರ್, ಹೇಳ್ತೀನಿ, ಮಾಹಿತಿ ಚೆಕ್ ಮಾಡ್ತಾ ಇದ್ದೀನಿ. ಮಾಡಿ ಸರ್, ಅವಾಗಿಂದ ಹೇಳ್ತಾ ಇದ್ದೀನಿ. ನನ್ನ ನಂಬರ್ ಹೇಳಿದ್ದೀನಿ, ಡೀಟೇಲ್ ಹೇಳಿದ್ದೀನಿ. ನೀವು ನನ್ನ ಮಾಹಿತಿ ತೆಗೆದ್ಬಿಟ್ಟು ಇನ್ನೂ ಸುಮ್ಮನೆ ಕೂತಿದ್ದೀರಾ ಮಾತಾಡ್ಕೊಂಡು? ಇಲ್ಲ ಸರ್, ತೆಗಿರಿ ಸರ್, ಡೀಟೇಲ್ ತೆಗಿರಿ, ಮಾಹಿತಿ ಚೆಕ್ ಮಾಡಿ. ಅದೇ ಸರ್, ಚೆಕ್ ಮಾಡ್ತಾ ಇದ್ದೀನಿ. ಸರ್, ನೀವು ವ್ಯಾಲೆಟ್ ಅಲ್ಲಿ ಬಂದಿದೆ ಅಲ್ಲ? ಏನು ಅಮೌಂಟ್ ಬಂದಿದೆ ಅಲ್ಲ ನೀವು ವ್ಯಾಲೆಟ್ ಅಲ್ಲಿ? 4 ರೂಪಾಯಿ 72 ಪೈಸೆ ಬಂದಿದೆ. 4 ರೂಪಾಯಿ 72 ಪೈಸೆ, ಹೌದು, ಓಕೆನಾ? ₹94. ಸರ್, ನೀವು 4 ಕಿಲೋಮೀಟರ್ ಮೇಲೆ ಅಂತ ನಿಮ್ಮದು ಏನೂ ಇದು ಶೋ ಆಗಲ್ಲ. ಕಿಲೋಮೀಟರ್ ಮೇಲೆ ಅಂತ ನೀವು 18 ರೂಪಾಯಿ ಹೇಳ್ತಿರಲ್ಲ ಸರ್, 18 ರೂಪಾಯಿ ಅಂತ ಏನೂ ಇರೋಲ್ಲ. ಅದು ಬಂದ್ಬಿಟ್ಟು ನಿಮ್ಮದು ಟೈಮ್ ಅಂಡ್ ನಿಮ್ಮ ಡಿಸ್ಟೆನ್ಸ್ ಮೇಲೆ ನಿಮ್ಮ ಅಮೌಂಟ್ ಶೋ ಆಗಿರುತ್ತೆ. 94.4 ರೂಪೀಸ್ ಬಂದಿರುತ್ತೆ. ನೋಡಿ ಸ್ವಾಮಿ, ಇಷ್ಟೊತ್ತು ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡಿದೆ, ಸರಿನಾ? ನೀವು ನನಗೆ ಕರೆಕ್ಟಾಗಿ ಡೀಟೇಲ್ ಕೊಡ್ತಾ ಇಲ್ಲ. ನಿಮ್ಮ ಮ್ಯಾನೇಜರ್ಗೆ ದಯವಿಟ್ಟು ಕಾಲನ್ನು ವರ್ಗಾವಣೆ ಮಾಡಿ. ಸರ್, ನಮ್ಮ ಮ್ಯಾನೇಜರ್ ವರ್ಗಾವಣೆ ಮಾಡೋಕ್ಕಾಗಲ್ಲ ನಮಗೆ. ಓಕೆ, ನಿಮ್ಮ ಮ್ಯಾನೇಜರ್ಗೆ ಇಲ್ಲ, ನಿನ್ನ ಕೈಯಲ್ಲ, ಆದ್ರೆ ನೀನೇ ಸಾಲ್ವ್ ಮಾಡು. ಹೇಳಿದ್ದೀನಿ ನನಗೆ ಹೇಳ್ಬೇಡ. ನಾನು ಕೇಳ್ತಾ ಇರೋದು ಡಿಸ್ಟೆನ್ಸ್. ನಾನು ಏನು ಹೋಗಿದ್ದೀನೋ ಆ ಡಿಸ್ಟೆನ್ಸ್ ಪ್ರಕಾರ 5.77 ಕಿಲೋಮೀಟರ್, ಏನು 5.77 ಕಿಲೋಮೀಟರ್ ನಾನು ಏನು ಓಡಿಸಿದ್ದೀನೋ 5.77 ಕಿಲೋಮೀಟರ್ ಇಂಟು 18 ರೂಪೀಸ್ 103 ರೂಪಾಯಿ 86 ಪೈಸೆ ಆಗುತ್ತೆ. ನಿಮ್ಮ ಕಡೆಯಿಂದ, ನಿಮ್ಮ ಊಬರ್ ಕಂಪನಿ ಕಡೆಯಿಂದ ನನಗೆ ಪೇ ಆಗಿರೋದು 94 ರೂಪಾಯಿ 32 ಪೈಸೆ. ಸೊ ಇನ್ನೂ ನನಗೆ ಬ್ಯಾಲೆನ್ಸ್ ಬರಬೇಕಾಗಿರೋದು 9 ರೂಪಾಯಿ 54 ಪೈಸೆ. ಒಂದು ಡ್ಯೂಟಿಯಿಂದ 9 ರೂಪಾಯಿ 54 ಪೈಸೆ ಬಂದಿಲ್ಲ. ನಾನು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 10 ರಿಂದ 15 ಡ್ಯೂಟಿ ಮಾಡ್ತೀನಿ. 10 ರಿಂದ 15 ಡ್ಯೂಟಿ ಟೋಟಲ್. ಒಂದೊಂದು ಡ್ಯೂಟಿಗೂ 10 ರೂಪಾಯಿ ಅಂದ್ರೆ ಎಷ್ಟಾಯ್ತು? ಅದೇ ಸರ್, ಇವಾಗ ನಾನು ಚೆಕ್ ಮಾಡಿದ್ದೀನಿ, ಓಕೆನಾ? ನೀವು ಬಂದ್ಬಿಟ್ಟು ಅಮೌಂಟ್ ನಿಮ್ಮದು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ ನಿಮ್ಮ ಅಮೌಂಟ್ ಶೋ ಆಗಿರುತ್ತೆ ಸರ್. ಅದು ಕಿಲೋಮೀಟರ್ ಮೇಲೆ ಅಂತ ಬರಲ್ಲ. ಕಿಲೋಮೀಟರ್ ಮೇಲೆ ಸರ್ ನೀವು ಇನ್ಯಾವ್ದ್ರ ಮೇಲೆ ಕೊಡ್ತೀರಾ? ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ ಇರುತ್ತೆ ಸರ್ ಅದು ಅಮೌಂಟ್. ಎಷ್ಟು ಟೈಮಿಂಗ್ಸ್ ಎಷ್ಟು ಡಿಸ್ಟೆನ್ಸ್ ಕೊಡ್ತೀರಾ? ಟೈಮ್ ಅಂಡ್ ಡಿಸ್ಟೆನ್ಸ್ ಎಷ್ಟು ಟೈಮಿಂಗ್ಸ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಹೋಗಬೇಕು, ಅಥವಾ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಟೈಮಿಂಗ್ಸ್ ಅಲ್ಲಿ ಹೋಗಬೇಕು ಹೇಳಯ್ಯ. ಅದನ್ನಾದ್ರೂ ಹೇಳು. ಹೇಳ್ತಾ ಇರೋದು ಸರ್ ನಾನು. ಇವಾಗ ನೀವು ಏನು ಹೋಗಿದ್ರಲ್ಲ ಸರ್, ಟೈಮ್ ಟು ಡಿಸ್ಟೆನ್ಸ್ ಅಷ್ಟೇ.
5.77 ಕಿಲೋಮೀಟರ್ಗೆ ನಾನು ಎಷ್ಟು ಟೈಮಿಂಗ್ಸ್ ಅಲ್ಲಿ ಹೋಗ್ಬೇಕಾಗಿತ್ತು? ಅದು ಸರ್ ಅದು ನಿಮ್ಮ ಮೇಲೆ ಇರುತ್ತೆ ಸರ್, ಅದು ಮತ್ತೆ ನೀನ್ ನಮ್ಗೆ ಹೇಳ್ತಾ ಇದ್ದಲ್ಲ ಟೈಮ್ ಅಂಡ್ ಡಿಸ್ಟೆನ್ಸ್ Okay, ನೀನ್ ಅದೇ ಹೇಳು, sir, ನಿನ್ನ ಕಂಪನಿ ರೂಲ್ಸ್ ಏನಿದೆ ನೀನ್ ಹೇಳು. ಅಲ್ಲ ಇವಾಗ ನೀವು ಎಷ್ಟು ತೊಗೊಂಡಿದ್ರಲ್ಲ ಅದು ಅದ್ರ ಮೇಲೆ ಅಮೌಂಟ್ ನಿಮ್ಗೆ ಶೋ ಆಗಿರುತ್ತೆ, ಅದು ನಿಮ್ಗೆ ಬಂದಿರುತ್ತೆ. ಬಂದಿಲ್ಲ ನನಗೆ ಕರೆಕ್ಟ್ ಆಗಿ ಅಂತ ನಾನು ಹೇಳ್ತಾ ಇರೋದು. ಕರೆಕ್ಟ್ ಆಗಿ ಅಲ್ಲ ಸರ್, ಕರೆಕ್ಟ್ ಆಗಿ ಬರೋದು 94.4 ಅಷ್ಟೇನೆ. ನೀವು 94 ಬರೋದೇ ಇಲ್ಲ. ಏನಕ್ಕೆ ಬರ್ತದೆ 94 ಅಂತ? ಏನಕ್ಕೆ ಬರ್ತದೆ 94 ಅಂತ? 18 rupees per kilometer ಅಂದ ಮೇಲೆ 5.77 ಗೆ 103 ರೂಪಾಯಿ ಬರಬೇಕು, 86 ಪೈಸೆ. ಇಲ್ಲ ಸರ್, ಅದು ಕಿಲೋಮೀಟರ್ ಮೇಲೆ ಅಂತ ಇರಲ್ಲ, ನಿಮ್ಮ ಟೈಮ್ ಅಂಡ್ ನಿಮ್ಮ ಡಿಸ್ಟೆನ್ಸ್ ಮೇಲೆ ನಿಮ್ಮ ಅಮೌಂಟ್ ಶೋ ಆಗಿರುತ್ತೆ. ಅದು ಯೋ ಬುದ್ಧಿವಂತನಾ ಅಥವಾ ದಡ್ಡನ ನೀನು? ನಿನ್ನ ಹತ್ರ ಹೇಳ್ತಾ ಇದ್ದೀನಿ ನಾನು. ನಿನಗೆ ಬುದ್ಧಿ ಇಲ್ಲ ಅಂದ್ರೆ ಬೇರೆ ಟ್ರಾನ್ಸ್ಫರ್ ಮಾಡಂದ್ರೆ ಅದನ್ನು ಮಾಡ್ತಾ ಇಲ್ಲ ನೀನು. ಅದು ಸರ್ ಆಗಲ್ಲ. ಏನಕ್ಕಾಗಲ್ಲ? ಓಕೆನಾ? ಏನಕ್ಕಾಗಲ್ಲ? ಕಾಲ್ ಟ್ರಾನ್ಸ್ಫರ್ ಮಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ನಿನ್ ಕೈಲಾಗಿಲ್ಲ ಅಂದ್ರೆ ಇನ್ನೊಬ್ಬನ್ ಕೊಡ್ಬೇಕಯ್ಯ ನೀನು. ನಿನ್ನ ಮೇಲೆ ಏನಕ್ಕೆ ಇರ್ತಾನ ಅವನು? ಅಲ್ಲ ನಿನ್ನ ಮೇಲೆ ಏನಕ್ಕೆ ಇರ್ತಾನ ಅವನು? ಸಟ್ಟ ಸಲಕ್ಕೆ ಇರ್ತಾನ ಅವನು ನಿನ್ ಮೇಲೆ ಇರೋನು. ಸರ್ ಆ ಥರ ಮಾತಾಡಬೇಡಿ, ಓಕೆನಾ? ಇಷ್ಟೊತ್ತು ನಾನು ಡೀಸೆಂಟ್ ಆಗಿ ಮಾತಾಡ್ದೆ ಅಲ್ವಾ? ನಿನಗೂ ಹೇಳದೆ ಅಲ್ವಾ ನಾನು? ಏನಂತ ಇಷ್ಟೊತ್ತು ನಾನು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಯ್ಯ ಅಂತಾನೆ ಹೇಳ್ತಾನೆ ನಿನಗೆ. ಇಷ್ಟೊತ್ತು ನಾನು ಏನಾದ್ರು ಮಾತಾಡಿದ್ನಾ? ನಿನ್ನ ಹತ್ರ ಮಾತಾಡ್ತಾ ಇದ್ದೆ ಎಷ್ಟೊತ್ತಾಯ್ತು ನಾನು ಇವಾಗ? ಹತ್ರ ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆಯಿಂದ ನಿನ್ಗೆ ಏನಾದ್ರು ಮಾತಾಡಿದ್ನ ತಪ್ಪಾಗಿ ನಾನು? ಮಾತಾಡಿಲ್ಲ, ಖರೆ ಇವಾಗ ಮಾತಾಡಿಲ್ಲ ಅಲ್ವಾ? ಮತ್ತೆ ನಾನು ಅರ್ಧ ಗಂಟೆಯಿಂದ ನೀನು ಒಂದೇ ಪ್ರಾಬ್ಲಮ್ ಕೇಳ್ತಾ ಇರೋದು, ಸಾಲ್ವ್ ಮಾಡ್ಕೊಡಕ್ಕಾಗಿಲ್ಲ ಅಂದ್ರೆ ಇನ್ ಯಾವ್ದು ನಿಮ್ದು ಕಂಪನಿ ಹೇಳು? ಸರ್ ನಾನು ಅದನ್ನೇ ತರೋದು, ನಿಮ್ಗೆ ಬಂದ್ಬಿಟ್ಟು ಟೈಮ್ ಅಂಡ್ ನಿಮ್ಮ ಡಿಸ್ಟೆನ್ಸ್ ಮೇಲೆ ಅಮೌಂಟ್ ನಿಮ್ಗೆ ಶೋ ಯಾವ ಆಗಿರುತ್ತೆ ಡಿಸ್ಟೆನ್ಸ್ ಯಾವ ಟೈಮಿಂಗ್ಸ್ ಅದನ್ನಾದ್ರೂ ಬಾಯ್ ಬಿಡಯ್ಯ. ಅದನ್ನು ಬಿಡ್ತಾ ಇಲ್ವಲ್ಲ ನೀನು? ಬರೀ ಟೈಮ್ ಅಂಡ್ ಡಿಸ್ಟೆನ್ಸ್ ಅಂದ್ರೆ ಡಿಸ್ಟೆನ್ಸ್ ಯಾವ ರೀತಿ? ಡೀಟೇಲ್ ಕೊಡು, ಡೀಟೇಲ್ ಕೊಡಯ್ಯ. ಅದೇ ಸರ್ ಕೊಡ್ತಾ ಇದ್ದೀನಿ ಹಾ ಕೊಡು. ಯಾವ ಡಿಸ್ಟೆನ್ಸ್ ಅಂದ್ರೆ ಯಾವ ಡಿಸ್ಟೆನ್ಸ್ ಅನ್ನ ಯಾವ ಟೈಮಿಂಗ್ಸ್ ಅಲ್ಲಿ ಓಡಿಸ್ಬೇಕು ಅಂತ ಡೀಟೇಲ್ ಕೊಡು. ಇವಾಗ ಸರ್ ನೀವು 36 ನಿಮಿಷ 40 ಸೆಕೆಂಡ್ ಟೈಮ್ ತಂದಿದ್ರ, ಓಕೆನಾ? ಅದು ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅಥವಾ ಬೇಗ ಬಂದ್ಬಿಟ್ನಾ ಇನ್ನು? ಅದಕ್ಕೆ ನೀವು ಕಡಿಮೆ ಅದನ್ನ ಡೀಟೇಲ್ ಹೇಳು ನಮ್ಗೆ. 4 ಟೈಮ್ ಆಫ್ ಅರೈವಲ್